How many numbers lying between 100 and 1000 can be formed with the digits 0, 1, 2, 3, 4, 5 if the repetition of the digits is not allowed? ಹಂಡ್ರೆಡ್ ಮತ್ತು 1000 ನಡುವೆ ಈ ಡಿಜಿಟ್ಗಳನ್ನು ಯೂಸ್ ಮಾಡಿ ಎಷ್ಟು ನಂಬರ್ಗಳನ್ನು ಫಾರ್ಮ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. 100 ಮತ್ತು 1000 ನಡುವೆ ಯೂಶುವಲಿ 3 ಡಿಜಿಟ್ ನಂಬರ್ಸ್ ಇರುತ್ತೆ ಮತ್ತು ಆ 3 ಡಿಜಿಟ್ ನಂಬರ್ಗಳು ಈ ಡಿಜಿಟ್ಗಳಿಂದ ಫಾರ್ಮ್ ಆಗಿರಬೇಕು. ಜೊತೆಗೆ ಆ ಡಿಜಿಟ್ಸು ರಿಪೀಟ್ ಆಗಬಾರ್ದು. ಡಿಜಿಟ್ಸ್ ಆರ್ ನಾಟ್ ಅಲೌಡ್ ಟು ರಿಪೀಟ್. ಹಾಗಾದರೆ ಆ ರೀತಿ ನಂಬರ್ಸ್ ಎಷ್ಟಿದೆ ಅಂತ ನಾವು ಫೈಂಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫಾರ್ಮ್ 3 ಡಿಜಿಟ್ ನಂಬರ್ಸ್. 3 ಡಿಜಿಟ್ ನಂಬರ್ಸ್ ಫಾರ್ಮ್ ಮಾಡಬೇಕು. ಹಾಗಾಗಿ 3 ವೇಕೆಂಟ್ ಬಾಕ್ಸಸ್ನ ನಾನು ತಗೊಳ್ತೀನಿ. ಇದು 1's ಪ್ಲೇಸು, ಇದು 10's ಪ್ಲೇಸು, ಇದು 100's ಪ್ಲೇಸ್ ಆಗಿರಲಿ. ಮತ್ತು ನಮ್ಮ ಹತ್ರ ಇರೋದು 0, 1, 2, 3, 4, 5. Therefore, given digits are 0, 1, 2, 3, 4 and 5. ಆಲ್ರೆಡಿ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಂಬರ್ಸ್ನ ಫಾರ್ಮ್ ಮಾಡುವಾಗ 0 ಏನಾದರೂ ಬಂದಿತ್ತು ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ 100's ಪ್ಲೇಸಲ್ಲಿ ಏನಾದರೂ 0 ಬಂತು ಅಂತಂದರೆ ಆಗ ಅದು 3 ಡಿಜಿಟ್ ನಂಬರ್ ಆಗಿ ಉಳಿಯಲ್ಲ, 2 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾಗಿ ಫಸ್ಟ್ ನಾವು ಯಾವುದರಿಂದ ಶುರು ಮಾಡ್ತೀವಿ ಅಂತಂದರೆ 100's ಪ್ಲೇಸಿಂದ ಶುರು ಮಾಡೋಣ. 3 ಡಿಜಿಟ್ ನಂಬರ್ ಇರಬೇಕು. ಯಾಕಂದರೆ 100ಇಂದ ಶುರುವಾದರೆ 1000 ಒಳಗಡೆನೇ ಬರಬೇಕು. ಸೊ 100 ಮತ್ತು 1000 ಒಳಗಡೆ ಇರೋಂಥ ಎಲ್ಲ ನಂಬರ್ಸ್ಗಳು 3 ಡಿಜಿಟ್ ನಂಬರ್ಸ್. ಹಾಗಾಗಿ 3 ವೇಕೆಂಟ್ ಬಾಕ್ಸಸ್ನ ತಗೊಂಡಿದ್ದೀನಿ. 100's ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ಡಿಫ್ರೆಂಟ್ ವೇಸ್. ಯಾವ್ಯಾವ ನಂಬರಿಂದ ಫಿಲ್ ಮಾಡ್ಬೋದು ಅಂತಂದರೆ 1 ಇಂದ ಅಥವಾ 2 ಇಂದ ಅಥವಾ 3 ಇಂದ ಅಥವಾ 4 ಇಂದ ಅಥವಾ 5 ಇಂದ. 0 ಕೆನಾಟ್ ಅಕರ್ ಇನ್ 100's ಪ್ಲೇಸ್. therefore 100's ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ಡಿಫ್ರೆಂಟ್ ವೇಸ್. ಇಮ್ಯಾಜಿನ್ ನಾನು 4 ಇಂದ ಈ 100's ಪ್ಲೇಸ್ನ ಫಿಲ್ ಮಾಡಿದೆ ಅಂತ ಅನ್ಕೊಳ್ರಿ. ಡಿಜಿಟ್ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರಿಂದ ಈ 4 ಮತ್ತೆ 10's ಮತ್ತು 1's ಪ್ಲೇಸಲ್ಲಿ ಬರಲ್ಲ. ಹಾಗಾದರೆ 10's ಪ್ಲೇಸಲ್ಲಿ ಬರೋಕ್ಕೆ ಎಷ್ಟು ನಂಬರ್ಗಳಿಗೆ ಅಪಾರ್ಚುನಿಟಿ ಇದೆ ಅಂತಂದರೆ 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು ಅಥವಾ 5 ಬರ್ಬೋದು. ಸೊ ಎಷ್ಟು ಡಿಜಿಟ್ಗಳಿದೆ ಅಂತಂದರೆ 1, 2, 3, 4, 5 ಡಿಜಿಟ್ಸ್ ಇದೆ. ಸೊ 10's ಪ್ಲೇಸನ್ನು ಕೂಡ 5 ಡಿಫ್ರೆಂಟ್ ವೇಸಲ್ಲಿ ಫಿಲ್ ಮಾಡ್ಬೋದು. ಮತ್ತೆ ರಿಪಿಟೇಷನ್ ನಾಟ್ ಅಲೌಡ್ ಆಗಿರೋದ್ರಿಂದ ಇಲ್ಲಿ 10's ಪ್ಲೇಸಲ್ಲಿ ಸಪೋಸ್ 3 ಫಿಲ್ ಮಾಡಿದೆ ಅಂತ ಅನ್ಕೊಳ್ರಿ, ಇಮ್ಯಾಜಿನ್ ಮಾಡಿ. ಹಾಗಾದರೆ 1's ಪ್ಲೇಸಲ್ಲಿ ಯಾವ ನಂಬರ್ಗಳಿಗೆ ಅಪಾರ್ಚುನಿಟಿ ಇದೆ ಅಂತಂದರೆ 0, 1, 2, 5. Therefore, we can fill 1's place in 4 different ways. By fundamental principle of counting, 5 into 5 into 5 into 4. That is equal to 5 5s are 25, 25 4s are 100. Therefore, ಎಷ್ಟು ಡಿಜಿಟ್ಸ್ ಎಷ್ಟು ನಂಬರ್ಸ್ ಇರುತ್ತೆ 100 ಮತ್ತು 1000 ನಡುವೆ ಈ ಡಿಜಿಟ್ಗಳನ್ನು ಯೂಸ್ ಮಾಡ್ಬೋದು ಅಂತಂದರೆ ವಿ ವಿಲ್ ಹ್ಯಾವ್ 100 ಸಚ್ ನಂಬರ್ಸ್. 100 ನಂಬರ್ಸ್ಗಳು ಇರುತ್ತೆ. ಅದನ್ನು ಸೊಲ್ಯೂಷನ್ನ ಡೀಟೇಲ್ ಆಗಿ ಬರೆಯೋದು ಯಾವ ರೀತಿ ಅಂತಂದರೆ ಗಿವನ್ ಡಿಜಿಟ್ಸ್ ಆಲ್ರೆಡಿ ಬರೆದಿದ್ದೀವಿ. ಸಿನ್ಸ್ 0 ಕೆನಾಟ್ ಅಕರ್ ಇನ್ 100's ಪ್ಲೇಸ್. 100's ಪ್ಲೇಸ್ ಇಲ್ಲಿ ಅಕ್ಕರ್ ಅಥವಾ ಕಮ್ ಅಂತ ಬೇಕಿದ್ರೆ ಬರಿಬೋದು. therefore 100's place can be filled in 5 different ways except by 0. 0 ಬಿಟ್ಟು ಬೇರೆ ಯಾವುದಾದ್ರೂ ನಂಬರಿಂದ ಫಿಲ್ ಮಾಡ್ಬೋದು. Since repetition is not allowed, 10's place and 1's place can be filled in 5 and 4 different ways respectively. ನಾನೇನು ಸೆಂಟೆನ್ಸ್ ಹೇಳ್ತಿದ್ದೀನಿ ಅದನ್ನೇ ಬರೀಬೇಕು. By fundamental principle of counting, by FPC, total number of ways of filling 3 vacant boxes will be equal to ಇದು 5 into 5 into 4. Therefore, it is equal to 100. This is the solution. Next question. From a committee of 8 persons, in how many ways can we choose a chairman and a vice chairman, assuming one person cannot hold more than one position? Okay. ಇಲ್ಲಿ 2 ಪೊಸಿಷನ್ ಇದೆ.
ಒಂದು ಚೇರ್ಮನ್ ಪೊಸಿಷನ್ನು, ಇನ್ನೊಂದು ವೈಸ್ ಚೇರ್ಮನ್ ಪೊಸಿಷನ್. ಓಕೆ, ಇದು ಚೇರ್ಮನ್ ಪೊಸಿಷನ್ ಅಂತ ಅನ್ಕೊಳ್ಳೋಣ, ಇದು ವೈಸ್ ಚೇರ್ಮನ್ ಪೊಸಿಷನ್. ರೈಟ್, ಚೇರ್ಮನ್ ಆಗಿರೋರು ವೈಸ್ ಚೇರ್ಮನ್ ಆಗಕ್ಕಾಗಲ್ಲ, ವೈಸ್ ಚೇರ್ಮನ್ ಆಗಿರೋರು ಚೇರ್ಮನ್ ಆಗಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳಿರೋದು, ಒನ್ ಪರ್ಸನ್ ಕೆನ್ ನಾಟ್ ಹೋಲ್ಡ್ ಮೋರ್ ದ್ಯಾನ್ ಒನ್ ಪೊಸಿಷನ್ ಅಂತ. ಚೇರ್ಮನ್ ಎಷ್ಟು ಜನ ಆಗ್ಬೋದು ಅಂತಂದ್ರೆ 8 ಜನ ಚೇರ್ಮನ್ ಆಗ್ಬೋದು, ಪಾಸಿಬಿಲಿಟಿ ಇದೆ. ಯಾರಾದರೂ ಒಬ್ರು, 8 ಜನ ಪಾಸಿಬಿಲಿಟೀಸ್ ಇದೆ ಚೇರ್ಮನ್ ಆಗೋಕ್ಕೆ. ಯಾರಾದರೂ ಒಬ್ಬರು ಇಲ್ಲಿ ಚೇರ್ಮನ್ ಆದ್ರು ಅಂತಂದ್ರೆ ಆ ಒಬ್ಬರು ವೈಸ್ ಚೇರ್ಮನ್ ಆಗಕ್ಕಾಗಲ್ಲ. ಹಾಗಾಗಿ ವೈಸ್ ಚೇರ್ಮನ್ ಆಗಕ್ಕೆ ಎಷ್ಟು ಪಾಸಿಬಿಲಿಟೀಸ್, ಎಷ್ಟು ಜನರಿಗೆ ಅವಕಾಶ ಇದೆ ಅಂತಂದ್ರೆ 7 ಜನರಿಗೆ ಅವಕಾಶ ಇದೆ. ದೇರ್ಫೋರ್ ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ ಎ ಚೇರ್ಮನ್ ಅಂಡ್ ಅ ವೈಸ್ ಚೇರ್ಮನ್ ಈಸ್ 8 into 7, that is 56. ಸೊ ಇಲ್ಲಿ ಬರಿಬೇಕಾಗಿರೋದು ಸೊಲ್ಯೂಷನ್ ಏನಂತ ಬರಿಬೇಕು ಅಂದರೆ ಅವೈಲಬಲ್ ಪರ್ಸನ್ ಅಥವಾ ಅವೈಲಬಲ್ ಪೀಪಲ್ ಎಷ್ಟು ಜನ ಅಂತಂದರೆ 8. ಹೌದಾ? ಚೇರ್ಮನ್ ಪರ್ಸನ್ ಅಥವಾ ಚೇರ್ಮನ್ ಪೊಸಿಷನ್ can be filled in 8 different ways. Since one person cannot hold more than one position, vice chairman position can be filled in 7 different ways. Last by fundamental principle of counting, total number of ways of choosing a chairman and a vice chairman is equal to 8 into 7, that is equal to 56. So there are 56 such possibilities of selecting chairman and choosing a chairman and a vice chairman from 8 persons. Next question, how many words with or without meaning can be formed using all the letters of the word equation using each letter exactly once? ಅಂದರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಮೀನಿಂಗ್ ಇರ್ಬೋದು ಅಥವಾ ಮೀನಿಂಗ್ ಇಲ್ಲದೆ ಇರ್ಬೋದು, ಎಷ್ಟು ಲೆಟರ್ಸ್ನ ಇಲ್ಲಿ ಎಷ್ಟು ವರ್ಡ್ಸ್ನ ಫಾರ್ಮ್ ಮಾಡಬಹುದು ಅಂತ, ಎಲ್ಲ ಲೆಟರ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊಲ್ಯೂಷನ್, ಗಿವನ್ ಲೆಟರ್ಸ್ ಯಾವ್ಯಾವುದು ಅಂತಂದರೆ ಇ, ಕ್ಯೂ, ಯು, ಎ, ಟಿ, ಐ, ಓ, ಎನ್, ಇಷ್ಟು ಲೆಟರ್ಸ್ ಇದೆ. ಅಂದರೆ 1 2 3 4 5 6 7 8 ಲೆಟರ್ಸ್. ಎಲ್ಲ ಲೆಟರ್ಸು ಯೂಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಈಸ್ ಈಕ್ವಲ್ ಟು 8p8. ಯಾಕಂದರೆ ಅವೈಲೇಬಲು 8, ಎಲ್ಲ ನಂಬರ್ಸ್ನು ಯೂಸ್ ಮಾಡಬೇಕು. ಸೊ 8p8. ವಿ ನೋ ದಟ್ npn ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. 8 ಇಂಟು 7 ಇಂಟು 6 5 4 3 2 1. ಓಕೆ, ಇಲ್ಲಿಂದ ಶುರು ಮಾಡಿ ಇಲ್ಲಿಂದನೇ ಮಾಡಿಬಿಡಿ. 6 5s are 30, 30 ಇಂಟು 4 ಅಂದರೆ 120, 120 ಇಂಟು 3 ಅಂದರೆ 360, 360 ಇಂಟು 2 ಅಂದರೆ 720. ಇದು 720 ಆಯಿತು. 720 ಇಂಟು 7 ಮಲ್ಟಿಪ್ಲೈ ಮಾಡಿ. 7 0s 0, 7 2s 14, ಕ್ಯಾರಿ 1, 7 7s 49 ಪ್ಲಸ್ 1 ಅಂದರೆ 50. ಅದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 0s 0, 8 4s 32, 8 5s 40. ಸೊ 40,320. ಇಷ್ಟು ವರ್ಡ್ಸ್ಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಫಾರ್ಮ್ ಮಾಡ್ಬೋದು. ಅದರಲ್ಲಿ ಕೆಲವೊಂದಕ್ಕೆ ಮೀನಿಂಗ್ ಇರ್ಬೋದು, ಕೆಲವೊಂದಕ್ಕೆ ಮೀನಿಂಗ್ ಇಲ್ಲದೆ ಇರ್ಬೋದು. ಅದಕ್ಕೆ ಅವ್ರು ಹೇಳಿದ್ದಾರೆ ವಿತ್ ಆರ್ ವಿತೌಟ್ ಮೀನಿಂಗ್ ಅಂತ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ಕ್ಯಾನ್ ಬಿ ಮೇಡ್ ಫ್ರಾಮ್ ದ ಲೆಟರ್ಸ್ ಆಫ್ ದ ವರ್ಡ್ ಮಂಡೇ ಅಸ್ಯೂಮಿಂಗ್ ದಟ್ ನೋ ಲೆಟರ್ ಈಸ್ ರಿಪೀಟೆಡ್. ಅಂತ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂತ. ಫಸ್ಟ್ ಕ್ವಶನ್ ಏನು ಇದರಲ್ಲಿ ಅಂತಂದ್ರೆ,
4 letters are used at a time. ಇದರಲ್ಲಿ 6 letters ಇದೆ. M ಅನ್ನೋದು ಒಂದು, O, N, D, A, Y 6 letters ಇದೆ. ಅದರಿಂದ 4 letters ಅನ್ನ ಯೂಸ್ ಮಾಡಿದ್ರೆ ಎಷ್ಟು ವರ್ಡ್ಸ್ ಆಗುತ್ತೆ ಅನ್ನೋದು ಒಂದು ಕ್ವಶನ್. ಎರಡನೇ ಕ್ವಶನ್, ಆಲ್ ದ ಲೆಟರ್ಸ್ ಆರ್ ಯೂಸ್ಡ್ ಎಟ್ ಎ ಟೈಮ್, ಅಂದ್ರೆ ಎಲ್ಲ ಲೆಟರ್ಸ್ನು ಯೂಸ್ ಮಾಡಿದ್ರೆ. ಇನ್ನು ಥರ್ಡ್ ಕ್ವಶನ್ ಏನಿದೆ ಅಂತಂದ್ರೆ, ಆಲ್ ಲೆಟರ್ಸ್ ಆರ್ ಯೂಸ್ಡ್ ಬಟ್ ಫಸ್ಟ್ ಲೆಟರ್ ಈಸ್ ಅ ವೋವೆಲ್. ಎಲ್ಲ ಲೆಟರ್ಸ್ನು ಯೂಸ್ ಮಾಡಿ ಆದರೆ ಫಸ್ಟ್ ಲೆಟರ್ ಏನಾಗಿರಬೇಕು, ವೋವೆಲ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆ, ಸೊಲ್ಯೂಷನ್. ಫಸ್ಟ್ ಕ್ವಶನ್, 4 letters ಆರ್ ಯೂಸ್ಡ್. ಅದಕ್ಕೆ ಮುಂಚೆ ಗಿವನ್ ಲೆಟರ್ಸ್ ಯಾವ್ಯಾವ್ದು ಕೊಟ್ಟಿದ್ದಾರೆ? M, O, N, D, A, Y 6 letters ಇದೆ. 4 letters ಆರ್ ಯೂಸ್ಡ್ ಎಟ್ ಎ ಟೈಮ್ ಅಂತ ಹೇಳಿದ್ರೆ, therefore 6P4 6 letters ಇಂದ 4 letters ಅನ್ನು ನಾವೇನು ಮಾಡಬೇಕು, ಯೂಸ್ ಮಾಡಬೇಕು. therefore 6 ಇಂದ ಶುರು ಮಾಡಬೇಕು, 4 ನಂಬರ್ಸ್ ಬರೀಬೇಕು. 6, 5, 4, 3 ನೋಡಿ, 6 ಇಂದ ಶುರು ಮಾಡಿದ್ರೆ ಡಿಕ್ರೀಸ್ ಮಾಡ್ತಾ 4 ನಂಬರ್ಸ್ ಬರ್ತಿದ್ದೇನೆ. 6 5s 30, 30 4s 120, 120 3s 360. therefore ಎಷ್ಟು ವರ್ಡ್ಸ್ ಆಗುತ್ತೆ ಅಂತಂದ್ರೆ 360 ವರ್ಡ್ಸ್ ಆಗುತ್ತೆ 4 ಲೆಟರ್ಸ್ಗಳನ್ನು ಏನಾದರೂ ಯೂಸ್ ಮಾಡಿದ್ರೆ. ಸೆಕೆಂಡ್ ಕ್ವಶನ್, ಆಲ್ ದ ಲೆಟರ್ಸ್ ಆರ್ ಯೂಸ್ಡ್ ಅಂದ್ರೆ 6P6 6 ಲೆಟರ್ಸ್ ಇದೆ, ಆ 6 ಲೆಟರ್ಸ್ ಅನ್ನ ಯೂಸ್ ಮಾಡಬೇಕು. ಸೊ 6P6 ಈಸ್ ನಥಿಂಗ್ ಬಟ್ 6 ಫ್ಯಾಕ್ಟೋರಿಯಲ್. ದಟ್ ಈಸ್ ನಥಿಂಗ್ ಬಟ್ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. 6 5 4 3 ಇಲ್ಲಿವರೆಗೆ ಆನ್ಸರ್ ಎಷ್ಟಿದೆ ಅಂತ 360 ಇದೆ. 360 ಇಂಟು 2 ಅಂದರೆ 720, 720 1s 720. therefore the answer is 720. And the third question is, all the letters are used but first letter is a vowel. ಎಲ್ಲ ಲೆಟರ್ಸ್ನು ಯೂಸ್ ಮಾಡಿ ಆದರೆ ಫಸ್ಟ್ ಲೆಟರ್ ಏನಾಗಬೇಕು ಅಂತಂದರೆ ವೋವೆಲ್ ಆಗಬೇಕು. ಇದನ್ನು ನಾವೇನು ಮಾಡೋಣ ಅಂತಂದರೆ ಒಂದು ಡಯಾಗ್ರಾಮ್ ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಇದು ಫಸ್ಟ್ ಲೆಟರ್, ಇದು ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತ್ ಎಲ್ಲ ಲೆಟರ್ಸ್ಗೆ ಒಂದೊಂದು ಬಾಕ್ಸನ್ನು ಹಾಕಿದ್ದೀನಿ. ಫಸ್ಟ್ ವೇಕೆಂಟ್ ಬಾಕ್ಸು, ಸೆಕೆಂಡ್ ವೇಕೆಂಟ್ ಬಾಕ್ಸ್, ಥರ್ಡ್ ವೇಕೆಂಟ್ ಬಾಕ್ಸ್, ಫೋರ್ತ್ ವೇಕೆಂಟ್ ಬಾಕ್ಸ್, ಫಿಫ್ತ್ ವೇಕೆಂಟ್ ಬಾಕ್ಸ್ ಆ್ಯಂಡ್ ಸಿಕ್ಸ್ತ್ ವೇಕೆಂಟ್ ಬಾಕ್ಸ್. ಓಕೆ, ಎಲ್ಲ ಲೆಟರ್ಸ್ನು ಯೂಸ್ ಮಾಡಿ ಆದರೆ ಫಸ್ಟ್ ಲೆಟರ್ ಏನಾಗಿರಬೇಕು, ವೋವೆಲ್ ಆಗಿರಬೇಕು ಅಂತ ಹೇಳ್ತಾರೆ. ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳಲ್ಲಿ ವೋವೆಲ್ಸ್ ಎಷ್ಟಿದೆ ಅಂದರೆ 2 ವೋವೆಲ್ಸ್ ಇದೆ, O ಮತ್ತು A. These two are vowels. ಹಾಗಾದರೆ ಫಸ್ಟ್ ಪ್ಲೇಸಲ್ಲಿ ಎಷ್ಟು ಲೆಟರ್ಗಳಿಗೆ ಚಾನ್ಸ್ ಇದೆ ಅಂತಂದರೆ 2 ಲೆಟರ್ಗಳಿಗೆ ಮಾತ್ರ ಚಾನ್ಸ್ ಇರೋದು. ಯಾವ್ಯಾವ ಲೆಟರ್ಗಳಿಗೆ? O ಅಥವಾ A. therefore ಫಸ್ಟ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ಡಿಫ್ರೆಂಟ್ ವೇಸ್. ಆಮೇಲೆ ಲೆಟರ್ಸ್ ರಿಪೀಟ್ ಆಗಬಾರ್ದು ಅಂತ ಹೇಳ್ತಾರೆ. ನೋ ಲೆಟರ್ ಈಸ್ ರಿಪೀಟೆಡ್ ಅಂತ ಹೇಳಿರೋದ್ರಿಂದ ಯಾವುದೋ ಒಂದು ಲೆಟರ್ನ ಇಲ್ಲಿ ಫಸ್ಟ್ ವೇಕೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಇಮ್ಯಾಜಿನ್ ಓನ ನಾನು ಇಲ್ಲಿ ಫಸ್ಟ್ ವೇಕೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಿದೆ. ಹಾಗಾದರೆ ಸೆಕೆಂಡ್ ವೇಕೆಂಟ್ ಬಾಕ್ಸ್ನ ಫಿಲ್ ಮಾಡೋಕ್ಕೆ ಎಷ್ಟು ಲೆಟರ್ಗಳು ಉಳಿಯುತ್ತೆ ನಮ್ಮ ಹತ್ರ ಅಂದರೆ 1 2 3 4 5. ಸೊ ಸೆಕೆಂಡ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ಡಿಫ್ರೆಂಟ್ ವೇಸ್. ಸಿಮಿಲರ್ಲಿ ಥರ್ಡ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ಡಿಫ್ರೆಂಟ್ ವೇಸ್. ಯಾಕೆಂದರೆ ನೋ ಲೆಟರ್ ಈಸ್ ರಿಪೀಟೆಡ್. ಫೋರ್ತ್ ವೇಕೆಂಟ್ ಬಾಕ್ಸು 3 ಡಿಫ್ರೆಂಟ್ ವೇಸಲ್ಲಿ, ಫಿಫ್ತ್ ವೇಕೆಂಟ್ ಬಾಕ್ಸನ್ನು 2 ಡಿಫ್ರೆಂಟ್ ವೇಸಲ್ಲಿ, ಸಿಕ್ಸ್ತ್ ವೇಕೆಂಟ್ ಬಾಕ್ಸನ್ನು 1 ಡಿಫ್ರೆಂಟ್ ವೇಸಲ್ಲಿ ಫಿಲ್ ಮಾಡ್ಬೋದು. ಸೊ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ದೀಸ್ 6 ವೇಕೆಂಟ್ ಬಾಕ್ಸಸ್ ಈಸ್ 2 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ದಟ್ ಈಸ್ ಈಕ್ವಲ್ ಟು, ಇಲ್ಲಿ 5 2s 10 ಆಯಿತು, ಅದು ಆ ಕಡೆ ಇರಲಿ. 4 3s 12, 12 2s 24, 24 10s 240. therefore ಎಷ್ಟು ವರ್ಡ್ಸ್ಗಳಾಗುತ್ತೆ ಅಂತಂದರೆ 240 ವರ್ಡ್ಸ್ಗಳಾಗುತ್ತೆ. ಯಾವಾಗ ಅಂತಂದರೆ ಫಸ್ಟ್ ಲೆಟರ್ ಏನಾದರೂ ವೋವೆಲ್ ಆಯಿತು ಅಂತಂದರೆ. ಓಕೆ, ರೈಟ್. ಸೊ ಇದನ್ನ ಎಕ್ಸ್ಪ್ರೆಷನ್ ಬರೀಬೇಕು ಅಂತಂದರೆ ಫಸ್ಟ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ಡಿಫ್ರೆಂಟ್ ವೇಸ್, ಐದರ್ ಬೈ O ಆರ್ ಬೈ A. Since repetition of the letters is not allowed, second, third, fourth, fifth and sixth vacant boxes can be filled in
5, 4, 3, 2, 1 different ways. By fundamental principle of counting, total number of words is equal to 2 into 5 into 4 into 3 into 2 into 1, that is equal to 240. ಸೊ ಈ ರೀತಿ ಎಕ್ಸ್ಪ್ಲೇಷನ್ ಬರೀಬೇಕು.